ಇನ್ನು ಶಿಕಾರಿಪುರ ವಿಧಾನಸಭಾ ಉಪಚುನಾವಣೆಯಲ್ಲಿ ಮಾಜಿ ಸಂಸದ ಬಿವೈ ರಾಘವೇಂದ್ರ ತಿಣುಕಾಡಿ ಗೆಲುವು ದಾಖಲಿಸಿದ್ದಾರೆ. ಮತ ಎಣಿಕೆಯ ಆರಂಭದ ಹಂತದಿಂದಲೂ ಕೂಡ ಮುನ್ನಡೆ ಕಾಯ್ದುಕೊಂಡು ಬಂದಿದ್ದ ರಾಘವೇಂದ್ರ ಅವರು ಅಂತಿಮವಾಗಿ ಗೆಲುವು ಸಾಧಿಸಿದ್ದಾರೆ. ರಾಘವೇಂದ್ರ ಅವರು ಒಟ್ಟು 71,547 ಮತಗಳನ್ನು ಪಡೆದಿದ್ದು, ಕಾಂಗ್ರೆಸ್ ಪಕ್ಷದ ಶಾಂತವೀರಪ್ಪ ಗೌಡ ಅವರು 65,117 ಮತಗಳನ್ನು ಪಡೆದುಕೊಂಡಿದ್ದಾರೆ. ಆ ಮೂಲಕ ರಾಘವೇಂದ್ರ ಅವರು 6,430 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ರಾಘವೇಂದ್ರ ಅವರಿಗೆ ಕಾಂಗ್ರೆಸ್ ಪಕ್ಷದ ಶಾಂತವೀರಪ್ಪ ಗೌಡ ಅವರು ತೀವ್ರ ಪೈಪೋಟಿ ಕೊಟ್ಟಿದ್ದರಾದರೂ ಕೂಡ ಅಂತಿಮವಾಗಿ 65,117 ಮತಗಳನ್ನು ಗಳಿಸೋಕಷ್ಟೇ ಶಕ್ತರಾದರು. ಪಟಾಕೆ ಪಟಾಕೆ 7,000 ಲೀಡ್ ಹೋಗಿದೆ. ಇನ್ನು ಬಿಜೆಪಿ ಜಯಭೇರಿ ಗಳಿಸ್ತಾನೆ. ಶಿವಮೊಗ್ಗದಲ್ಲಿ ಕಾರ್ಯಕರ್ತರೆಲ್ಲ ಒಂದ್ ಕಡೆ ಸೇರಿದ್ರು. ಗೆದ್ದ ಅಭ್ಯರ್ಥಿ ರಾಘವೇಂದ್ರ, ಮಾಜಿ ಸಿಎಂ ಬಿಎಸ್ವೈ ಹಾಗೂ ಈಶ್ವರಪ್ಪ ಒಂದ್ ಕಡೆ ಸೇರಿ ಸಂಭ್ರಮಾಚರಣೆ ಮಾಡಿದ್ರು. ಸಿಹಿಯನ್ನ ತಿನ್ನಿಸಿ ಸಂಭ್ರಮಿಸಿದ್ರು. ಪುತ್ರ ರಾಘವೇಂದ್ರ ಗೆಲುವಿನ ಬಳಿಕ ಮಾಜಿ ಸಿಎಂ ಯಡಿಯೂರಪ್ಪ ಶಿವಮೊಗ್ಗದಲ್ಲಿ ಮಾತನಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಈ ಚುನಾವಣೆಯ ಫಲಿತಾಂಶ ನಮಗೆ ಪೂರ್ಣ ಸಮಾಧಾನ ತಂದಿಲ್ಲ. ಯಾಕೆಂದರೆ 3 ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೋ. ಬಹುಶಃ ಒಂದು ಸರ್ಕಾರ ಇದ್ದುದರಿಂದ ಅವರ ಸಚಿವ ಸಂಪುಟನೇ ಒಂದು ರೀತಿ ಚಾಲೆಂಜ್ ಆಗಿ ತಗೊಂಡು 3 ಕ್ಷೇತ್ರದಲ್ಲಿ ಅವರು ಬೀಡುಬಿಟ್ಟದ್ರಿಂದ 2 ಕ್ಷೇತ್ರದಲ್ಲಿ ನಮ್ಗೆ ಹಿನ್ನಡೆ ಆಯಿತು. ಶಿಕಾರಿಪುರದಲ್ಲಿ ನಾವು ಭಾಳ ದೊಡ್ಡ ಅಂತರದಲ್ಲಿ ಗೆಲ್ತೇವೆ ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ದು. ಆದರೆ ಈಗ ಬಂದಿರುವಂಥ ಮಾರ್ಜಿನ್ನು ನಮಗೆ ಸಮಾಧಾನ ತಂದಿಲ್ಲ. ಬಹುಶಃ ಸಿದ್ದರಾಮಯ್ಯನವರ ಅವರ ಮಂತ್ರಿಮಂಡಲದ ಉಳಿದೆಲ್ಲ ಪ್ರಮುಖರ ಒಟ್ಟಾರೆ ಸಾಹಸ. ಎರಡನೇದು, ಮೊದಲ ಬಾರಿಗೆ ಇದು ಸ್ಟ್ರೈಟ್ ಫೈಟ್. ಇದುವರೆಗೂ ಎಂದೂ ಸಹ ನಾವು ನೇರ ಸ್ಪರ್ಧೆ ಎದುರಿಸಿರಲಿಲ್ಲ. JDS ಹಗಲು ರಾತ್ರಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೆಲ್ಲಬೇಕು ಅಂತ ಕೊನೆಗಳಿಗೆಲ್ಲ ಅವರಲ್ಲಿ ಹೊಂದಾಣಿಕೆ ಮಾಡಿಕೊಂಡ್ರು. ಇದೆಲ್ಲದರ ಪರಿಣಾಮ ನಮ್ಮ ನಿರೀಕ್ಷೆಯಂತೆ ನಾವು ದೊಡ್ಡ ಗೆಲುವನ್ನು ಅಂತರವನ್ನು ಸಾಧಿಸೋಕ್ಕಾಗಲಿಲ್ಲ. ಇನ್ನು ಮುಂದೆ ಇರುವಂಥ ಸವಾಲೇನು ನಮಗೆ? ಇಡೀ ರಾಜ್ಯದಲ್ಲಿ ಸಂಘಟನೆಯನ್ನು ಬಲಪಡಿಸಿ ಸರ್ಕಾರದ ವೈಫಲ್ಯತೆಯನ್ನು ಜನರಿಗೆ ತಿಳಿಸಿ ನಿಜವಾದಂಥ ಒಂದು ವಿರೋಧ ಪಕ್ಷವಾಗಿ ಕರ್ನಾಟಕದಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಆ ಕೆಲಸವನ್ನು ನಾನು ಮುಂದಿನ ತಿಂಗಳು ಮೊದಲನೇ ವಾರದಿಂದಲೇ ರಾಜ್ಯದ ಉದ್ದಗಲೇ ಪ್ರವಾಸ ಮಾಡೋಕ್ಕೆ ಶುರು ಮಾಡ್ತೇನೆ. ನನ್ನ ಗುರಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ BJPನ ಅಧಿಕಾರಕ್ಕೆ ತರುವಂಥದ್ದು. ಅಲ್ಲಿವರೆಗೆ ವಿಶ್ರಮಿಸುವ ಪ್ರಶ್ನೆ ಇಲ್ಲ. ನನ್ನೆಲ್ಲ ಸಮಯವನ್ನು ಪಕ್ಷದ ಸಂಘಟನೆ ಬಲಪಡಿಸಿ ಈಗಲೇ ಅಭ್ಯರ್ಥಿಗಳನ್ನು ಐಡೆಂಟಿಫೈ ಮಾಡಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ BJPನ ಅಧಿಕಾರ ತರೋದಕ್ಕೆ ಏನೆಲ್ಲ ಪರಿಶ್ರಮ ಆಗಬೇಕು ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ. ಇನ್ನು ಮುಂದೆ ಕ್ಷೇತ್ರವನ್ನು ಬಲಪಡಿಸೋಕ್ಕೋಸ್ಕರ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಶಿಕಾರಿಪುರ ತಾಲೂಕಿನ ಜನ ಎಂದೂ ನಮ್ಮನ್ನು ಕೈ ಬಿಟ್ಟಿಲ್ಲ. ಅಂತರ ಕಡಿಮೆ ಆಗಿರ್ಬೋದು, ಆದರೆ ಹಗಲು ರಾತ್ರಿ ನಮ್ಮ ಕಾರ್ಯಕರ್ತರು ಪಟ್ಟಿರುವಂಥ ಪರಿಶ್ರಮಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅದು 25,000 ಬರಲಿ, 30,000 ಅಂತರ ಬರಲಿ, 6,000 6,500 ಬರಲಿ, ಆದರೆ ಕಾರ್ಯಕರ್ತರ ಶ್ರಮ ಒಂದು ಗುರುಗಂಜಿ ಕಡಿಮೆ ಇರಲಿಲ್ಲ. ಎಲ್ಲರ ಪರಿಶ್ರಮದಿಂದ ಇಂಥ ಒಂದು ಕಾಂಗ್ರೆಸ್ಸಿನ ಗಾಳಿ ಮುಖ್ಯಮಂತ್ರಿಗಳು ಶತಾಯಗತಾಯ ಕ್ಷೇತ್ರ ಗೆಲ್ಲಬೇಕು ಅಂತ ಏನು ಪಣ ತೊಟ್ಟು ಬಂದಿದ್ದರು ಅದನ್ನು ನಿರಾಶೆಗೊಳಿಸಿ ನಮ್ಮ ಅಭ್ಯರ್ಥಿಯನ್ನು ರಾಘವೇಂದ್ರನು ಗೆಲ್ಲಿಸಿದ್ದಾರೆ. ಬರುವಂಥ ದಿವಸಗಳಲ್ಲಿ ಮೊದಲಂತೆಯೇ ಶಿಕಾರಿಪುರ ತಾಲೂಕು ಅಭಿವೃದ್ಧಿಪಡಿಸುವಂಥದ್ದು, ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿಪಡಿಸುವಂಥದ್ದು, ರಾಜ್ಯದ ಅಭಿವೃದ್ಧಿ ಕಡೆಯೂ ಗಮನ ಕೊಡ್ತೇವೆ. ಮತ್ತು ಪಕ್ಷದ ಸಂಘಟನೆಯನ್ನು ಬಲಪಡಿಸೋ ಕಡೆ ನಾನು ವಿಶೇಷವಾದ ಗಮನವನ್ನು ಕೊಡ್ತೇನೆ. ಇನ್ನು ಶಿವಮೊಗ್ಗದಲ್ಲಿ ಪರಾಜಿತ ಅಭ್ಯರ್ಥಿ ಶಾಂತವೀರಪ್ಪ ಗೌಡ ಸೋಲಿನ ಪರಾಮರ್ಶೆ ನಡೆಸಿದ್ದಾರೆ. ತಮ್ಮ ಸೋಲಿನ ಬಗ್ಗೆ ಅವರೇನು ಹೇಳಿದ್ದಾರೆ?